2 ಮಕ್ಕಳ ಆಸ್ತಿ ಜಗಳ, ತಾಯಿಗೆ ಸೊಸೆಯಿಂದ ಕಿರುಕುಳ ಆರೋಪ. ತುಮಕೂರು ಗ್ರಾಮಾಂತರ ಹೊನ್ನೊಡಿಕೆ ಗ್ರಾಮದಲ್ಲಿ ಕುಟುಂಬದೊಳಗಿನ ಆಸ್ತಿ ವಿವಾದ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು, ವೃದ್ಧ ತಾಯಿ ಪಾರ್ವತಮ್ಮ ಅವರಿಗೆ ತಮ್ಮ ಚಿಕ್ಕ ಮಗ ಹಾಗೂ ಸೊಸೆ ಕಿರುಕುಳ ನೀಡುತ್ತಿರುವ ಬಗ್ಗೆ ಗಂಭೀರ ಆರೋಪ ಕೇಳಿಬಂದಿದೆ. ಪಾರ್ವತಮ್ಮ ಅವರಿಗೆ ಶ್ರೀನಿವಾಸ್ ಹಾಗೂ ಕುಮಾರ್ ಎಂಬ 2 ಮಕ್ಕಳು ಇದ್ದು, ಮನೆ ಹಾಗೂ ಸೈಟ್ ವಿಚಾರವಾಗಿ ಇವರ ನಡುವೆ ಮನಸ್ತಾಪ ಉಂಟಾಗಿದೆ. ಹಿರಿಯ ಮಗ ಶ್ರೀನಿವಾಸ್ ತಮ್ಮ ಪಾಲಿನ ಮನೆಯನ್ನು ತಮ್ಮ ಚಿಕ್ಕ ಸಹೋದರ ಕುಮಾರ್ ಅವರಿಗೆ ಬಿಟ್ಟುಕೊಟ್ಟಿದ್ದು, ತಾಯಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಕುಮಾರ್ ಹೊತ್ತುಕೊಂಡಿದ್ದಾನೆ ಎಂದು ತಿಳಿದುಬಂದಿದೆ. ಆದರೆ ಇದೀಗ ಮನೆ ಪತ್ರಕ್ಕೆ ಸಹಿ ಮಾಡಲು ಒತ್ತಾಯಿಸಿರುವ ಕುಮಾರ್ ತಾಯಿಗೆ ಮಾನಸಿಕ ಹಾಗೂ ದೈಹಿಕ ಹಿಂಸೆ ನೀಡುತ್ತಿರುವುದಾಗಿ ಪಾರ್ವತಮ್ಮ ಆರೋಪಿಸಿದ್ದಾರೆ. ಇನ್ನು ಕುಮಾರ್ ಅವರ ಪತ್ನಿ ರಂಜಿತಾ ತಮಗೆ ಕತ್ತು ಹಿಸುಕಿ ಹಲ್ಲೆ ನಡೆಸಿದ್ದಾರೆ ಎಂಬುದಾಗಿ ಪಾರ್ವತಮ್ಮ ಗಂಭೀರವಾಗಿ ದೂರಿದ್ದಾರೆ. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪಾರ್ವತಮ್ಮ ಅವರಿಗೆ ನ್ಯಾಯ ದೊರಕಿಸಿಕೊಡಬೇಕು ಹಾಗೂ ಅವರನ್ನು ಅದೇ ಮನೆಯಲ್ಲಿ ಸುರಕ್ಷಿತವಾಗಿ ವಾಸಿಸಲು ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಹಿರಿಯ ಪುತ್ರ ಶ್ರೀನಿವಾಸ್ ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಏನಾಗಿದೆಯಮ್ಮ ನಿಮ್ಗೆ ಅನ್ಯಾಯ ಇಲ್ಲಿ? ಅನ್ಯಾಯನ ನಾವು ಯಜಮಾನರು ನಾವು ಚೆನ್ನಾಗಿದ್ದ, ಅವರು ಬೇರೆ ಇದ್ರು, ಇವರು ಬೇರೆ ಇದ್ದರು. ಯಜಮಾನ್ರು ಇರೋ ತಕ್ಕ ತುಂಬ ಚೆನ್ನಾಗಿದ್ವಿ ನಾವು. ಯಜಮಾನ್ರು ಅನಿವಾರ್ಯವಾಗಿ ಹೊರಟೋಗ್ಬಿಟ್ರು. ನಾನು ಒಬ್ಬಳೇ ಇದ್ದೆ ಮನೇಲಿ, ಯಾರನ್ನೂ ಸೇರಿಸಿರಲಿಲ್ಲ. ತೀರಾ ಓಡಾಡೋಕ್ಕಾಗಲಿಲ್ಲ ನನಗೆ. ಆಮೇಲೆ ಡಯಾಲಿಸಿಸ್ ಮಾಡಿಸ್ಕೊಂಡು ಹಾಸ್ಪಿಟ್ಲಲ್ಲೆಲ್ಲ ಮುಗಿಸ್ಕೊಂಡು ಕರ್ಕೊಂಬಂದರು. ದೀಪೋಚ್ಚರು ಯಾರೂ ಇಲ್ಲ ಮನೆಗೆ ಅಂತ ಹೇಳ್ಬಿಟ್ಟು, ನಾನು ಎತ್ತಿ ಇಳಿಸೋರು ಯಾರು ಅಂತ ಬಂದಿಲ್ಲೇ ಇರಪ್ಪ ಅಂತ ಅವ್ರಿಗೆ ಹೇಳಿದೆ. ಅವ್ರು ಬಂದು ಮನೇಲಿ ಇರಿಸ್ಕೊಂಡು. ಯಾರಿಗೆ ಹೇಳಿದ್ರಿ? ಚಿಕ್ಕ ಮಗನಿಗೆ ಹೇಳಿದೆ. ಚಿಕ್ಕ ಮಗನ ಹೆಸರು? ಕುಮಾರ್ ಅಲ್ಲಿ ಕುಮಾರ್ ಅಂತ. ಆಮೇಲೆ ಆ ಅಮ್ಮ ನನಗೆ ಒಂದು 2 ತಿಂಗಳು ಚೆನ್ನಾಗಿ ನೋಡ್ಕೊಳ್ತು. ಆಮೇಲೆ ಪೇಪರ್ಗೆ ಸೈನ್ ಹಾಕು ಅಂಚಿದ ಮೇಲೆ ಪಕ್ಕಕ್ಕೆ ಕೂತ್ಕೊಂಡು, ಯಾಕೆ ಬಂದು ಕೂತ್ಕೊಂಡಲ್ಲ ಅಂತಂದರೆ 2 ಡೇಟು ಕಪ್ಪಳ ಕೊಡ್ತು ನಿಮಗೆ, ನನಗೆ. ಆಮೇಲೆ 2 ಕೈಲು ಹಿಂಗೆ ಹಿಡ್ಕೊಂಡು ಕತ್ತಿಸ್ಕೊಂಡು ಬಂದು. ಯಾರು ಮಾಡಿದಂಗೆ? ಚಿಕ್ಕ ಸೊಸೆ ಯಾರು ಇರಲಿಲ್ಲ. ಕದಬಕ್ಲಾಕಿ ಬೀಗ ಹಾಕಿ ಆ ಕೆಲಸ ಮಾಡಿದ್ರು. ಆಮೇಲೆ ಬಂದೊಳಗೆ ಕತ್ತಂಗೆ ಇಸಿಕ ಹಿಂಗೆ ಹಿಡ್ಕೊಂಬಿಟ್ಲು ಬಿಗಿಯಾಗಿ. ಇವಾಗ ಯಾಕೆ ಕತ್ತಿಸುತ್ತಿ ಅಂತ ಅಂದರೆ, ನೀನು ಸಾಯಬೇಕು ಅಂತ ಅಂದ. ಆಮೇಲೆ ನಾನು ಬಂದೋಗ್ಲೂ ಮತ್ತೆ ಪಟ 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 ಕಪ್ಪಳ ಬಂದು ಕೇಳಿ ಒಳಗೆ. ಆಮೇಲೆ ಕೈ ಮಿಷಿನ್ ಹಾಕೈತಿ, ಕೈ ಬರೋದು ಕೈಯೆಲ್ಲ ತಿರ್ಚಿಬಿಟ್ಟು ಅಡಿಗೆ ಕೊಟ್ಬಿಟ್ಲು. ಮೊಬೈಲ್ ಕಿತ್ಕೊಂಡ್ಬಿಟ್ಲು. ಮೊಬೈಲ್ ಕಿತ್ಕೊಂಡು ಆಮೇಲೆ ಏನು ಮಾಡೋದು, ಕುಡಿಯೋಕ್ಕೆ ನೀರು ಕೊಡಲಿಲ್ಲ. ಕುಡಿಯೋಕ್ಕೆ ನೀರು ಕೊಡಲಿಲ್ಲ. ಮಗ ನಾನು ಅಡುಗೆ ಮಾಡೋಲ್ಲ ಅಂದಿದ್ದು ಹೋಟ್ಲು ಊಟ ತಂದ್ಕೊಟ್ಟು ಹೋಗಿದ್ದ. ಊಟನೂ ತಿನ್ನೋಕೆ ಕೊಡಲಿಲ್ಲ ಅಂತ. ಚಿಕ್ಕ ಸೊಸೆ ಹೆಸರೇನು? ರಂಜಿತಾ. ಈ ಕೆಲಸ ಮಾಡಿಳು. ಈಗ ನನಗೆ ಮಾಡಿರೋದು ಯಾರೂ ನೋಡಲಿಲ್ಲ ರಾತ್ರಿ ಹೊತ್ತು. ಅವ್ಳಿಗೆ ಅದಕ್ಕೆ ನಾವು ಒಟ್ಟಿಗೆ ನಮ್ಮ ಅಮ್ಮನಿಗೆ ಅಂತ ಹೇಳಿ ಅಂತ ಅವ್ನು ಮಾಡೋದು. ಅಷ್ಟಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ರೆಸ್ಟೋರೆಂಟ್ ತಂದು ಎಲ್ಲ ಮಾಡಿದ್ವಿ. ನಾನು ನಿಮ್ಮ ಮಾಂಗಲ್ಯಚನೆ ಎತ್ಕೊಂಡಿದ್ಯಾರು ಅಂತ? ಮಾಂಗಲ್ಯಚನೆ ಎತ್ಕೊಂಡಿದ್ಯಾರು? ಚಿಕ್ಕವನು ಎಸ್ಕೊಂಡು ಇನ್ನೊಂದು ಆಟೋಲ್ಲಿ ತಂದುಕೊಡ್ತೀನಿ ಅಂತ. ಆಮೇಲೆ ಅವ್ನು ಹೆಂಡತಿ ವಿಷ ಕುಡಿದ್ಬಿಟ್ಟಿದ್ರು. ಹಾಸ್ಪಿಟ್ಲಿಗೆ ಕಾಸಿಲ್ಲ ಕಣಮ್ಮ ಅಂದಿದ್ದಕ್ಕೆ ಉಂಗುರ ವಾಲೆ ಎಲ್ಲ ತಗೊಳಕ್ಕೆ ಅವು ಮಾಡ್ದ. 2 ಚೈನ್ ಮಾಡ್ದ. ಈಗೇನು ಇಲ್ದಂಗೆ ಬರೀ ಕೈ ಮಾಡಿ ಕುಳ್ಳಿಸೇವನಿ. ಮನೇಲಿ ನಾನು ಸಹಾಯಕತ್ತಾಗಿ ಇರ್ತೀನಿ, ಎಲ್ಲೂ ಹೋಗಲ್ಲ. ಏನೋ ನನ್ನ ದೊಡ್ಡ ಮಗ ಒಂದಿಷ್ಟು ಊಟ ಗೀಟ ತಂದುಕೊಟ್ಟೆ ತಿನ್ಕೊಂಡು ಇರ್ತೀನಿ, ಎಲ್ಲೂ ಹೋಗಲ್ಲ. ಇಲ್ಲ ನಿಮಗೆ ಇವಾಗ ಮನೆ ನಿಮ್ಗೆ ಇದೇ ಬೇಕು ಅಂತ ಮನೆಯಿಂದ ಆಚೆನಾರು ಹಾಕಿದ್ರಾ? ಮನೆಯಿಂದ ಇಲ್ಲ, ಆಚೆ ಏನು ಹಾಕ್ಲಿಲ್ಲ, ನಾನು ಹೋಗಲಿಲ್ಲ, ಇಲ್ಲೇ ಇದ್ದೀನಿ. ಮೊನ್ನೆ ಹುಷಾರಿರಲಿಲ್ಲ, ಡಯಾಲಿಸಿಸ್ಗೆ ಹೋಗಿದ್ವಲ್ಲ, ತೋರಿಸ್ಕೊಂಬರಕ್ಕೆ ಹೋಗಿ ದೊಡ್ಡ ಮಗನ ಮನೇಲಿ ಇದ್ದೀವಲ್ಲ 2-3 ದಿವಸ. ಅಷ್ಟೊತ್ತಿಗೆ ಬರೋ ಅಷ್ಟೊತ್ತಿಗೆ ಇವರು ಬೀಗಗಳೆಲ್ಲ ಹಾಕಿ ನಾನು ಕರ್ಕೊಂಡು ನಡೆಯಪ್ಪ. ಸೊ ಈ ಮನೆ ಯಾರಿಗೆ ದಕ್ಕಬೇಕು ಅಲ್ಲ ಯಾರಿಗೆ ಸೇರಬೇಕು ಅಂತ ಏನಾರು ನಿಮ್ಮ ಆಸೆ ಏನಾರು ಇದೆಯಾ? ಇಲ್ಲ ಈಗಲೇ ಕೊಡೋದು ನಾನು. ಆಮೇಲೆ ನಾನು ಏನೋ ನಾನು ತೀರೋ ಅಲ್ಲಿವರೆಗೂ ನಿಮ್ಮ ವಿಚಾರ ಎಲ್ಲರೂ ಬರ್ಕೊಡ್ದು ಇರ್ತೀವಿ. ಸರಿ ಆಯ್ತು. ತಮ್ಮ ಹೆಸರು? ಪಾರ್ವತಮ್ಮ. ಸರಿ ಆಯ್ತು. ಹೆಸರು? ನಮ್ಮ ಹೆಸರು ಶ್ರೀನಿವಾಸ್ ಅಂತ ಸರ್. ಏನು ವಿಚಾರಕ್ಕೆ ಅಂದರೆ, ನಾವು ಅಲ್ಲೇ 10 ವರ್ಷ ಆಗಿತ್ತು ಸರ್ ಸಪ್ರೇಟಾಗಿ ನಾವು 10 ವರ್ಷ ಆಗಿತ್ತು. ನಾವು ಇವ್ರ ಹತ್ರಕ್ಕೆ ಏನು ಬಂದಿರಲಿಲ್ಲ. ಆಮೇಲೆ 10 ವರ್ಷದ ಈಗ 1.5 ವರ್ಷದಿಂದ ನಮ್ಮ ತಂದೆಯವ್ರು ತೀರ್ಕೊಂಡ್ರು. ನಮ್ಮ ತಂದೆಯವ್ರ ಸ್ಥಿತಿಗತಿ ಕಾರ್ಯನೆಲ್ಲ ನಾನು ನಿಂತ್ಕೊಂಡು ಮುಗಿಸ್ಬಿಟ್ಟು ನಾವು ಬಂದಿರಲಿಲ್ಲ ಮನೆ ಒಳಗೆ. ನಮ್ಮ ಅಮ್ಮರಿಗೆ ತೀರಾ ಹುಷಾರಿದ್ದಂಗೆ, ತಿಥಿ ದಿವಸನೇ ಹುಷಾರಿದ್ದಂಗೆ ನಾವು ಫುಲ್ ಸೀರಿಯಸ್ ಆದರು. ಆ ಸೀರಿಯಸ್ ಆದಾಗ ಏನಾಯಿತು, ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ತಿರ್ಗಾ ತಿಥಿ ಮುಗಿಸ್ಕೊಂಡು ಇನ್ನೂ ಹುಷಾರಿದ್ದಂಗೆ ಅದು.
ನಾವೇನು ಮಾಡಿದ್ದೆ, ಹುಷಾರಿದ್ದ ಐಸಿಯುಲಿದ್ದಾಗ ನನ್ನ ತಮ್ಮನಿಗೆ ನಮ್ಮಮ್ಮ ಏನು ಮಾಡ್ತು, ಅಪ್ಪ ಅವ್ನಿಗೆ ಬಾಡಿಗೆ ಕಟ್ಟಕ್ಕೆ ಕಾಸಿಲ್ವಂತೆ, ಮನೆಗೆ ಬಂದು ಇರ್ತಾರಂತೆ. ಆಯಿತು ಕಣಮ್ಮ, ನಿನ್ನಿಷ್ಟ ಅಂದೆ ನಮ್ಮ ತಾಯಿಯರಿಗೆ. ನಿನ್ನಿಷ್ಟ ಅಂದರೆ ಆಯಿತು, ಅವ್ನು ಒಪ್ಕೊಂಡು ಅಂತ ಹೇಳ್ಬಿಟ್ಟು, ನಿನಗೆ ಧೈರ್ಯ ಇದ್ದರೆ, ನಿನಗೆ ಅವ್ರ ಜೊತೆ ಇರ್ತೀನಿ ಅನ್ನೋ ಆಸೆ ಇದ್ದರೆ ನನಗೇನು ಬೇಜಾರಿಲ್ಲಮ್ಮ, ನೀನು ಕರ್ಕೊಂಡು ಇರಿಸ್ಕೊ ಅಂದೆ. ಬಂದರು, ಇದ್ದರು 6 ತಿಂಗಳು ಅಷ್ಟೊತ್ತಿಗೆ ಇದ್ದು. ಈಗ ಮೊನ್ನೆ 30ನೇ ತಾರೀಕು ನೈಟು ಅವರಿಗೆ ನನ್ನ ತಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರು ಕುತ್ತಿಗೆ ಇಸ್ಕಿ ಹಿಡಿದು ಹೊಡೆದು ಬಡ್ದು ಅವ್ರು ಹುಚ್ಚೆ ಕುಡ್ಸೋಕೆ ಹೋಗಿ ಎಲ್ಲ ಮಾಡಿದ್ರಂತೆ. ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಏನಾಯಿತು ಅಂದರೆ, ಅವ್ರಿಗೆ ಸಿಕ್ಕಾಪಟ್ಟೆ ಇವರು ಭಯ ಇಕ್ಬಿಟ್ಟವ್ರೆ. ಹೊಡೆದು ಭಯ ಇಕ್ಬಿಟ್ಟು ಏನು ಆಚೆಗೆ ಮಾತಾಡಿದರೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟವ್ರು ಅವರಿಗೆ. ಅವರು ಅದರಿಂದ ಇವರು ಹೇಳಿದ್ರೆ ಇನ್ನು ಬಂದು ಗಲಾಟೆ ಆಗ್ತದೆ ಅಂದ್ಬಿಟ್ಟು ನನ್ನ ಹತ್ರ ಹೇಳಿರಲಿಲ್ಲ. ಲಾಸ್ಟಿಗೆ ತಡ್ಕೊಳಕ್ಕಾಗದಿದ್ದಕ್ಕೆ ನಮ್ಮ ತಾಯಿಯವರು ಫೋನ್ ಮಾಡಿದ್ರು ಒಂದು 31ನೇ ತಾರೀಕು ಬೆಳಗ್ಗೆ. 31ನೇ ತಾರೀಕು ಬೆಳಗ್ಗೆ ನಾನು 9 ಗಂಟೆಗೆ ಬಂದಾಗ ತಿಂಡಿ ತಗೊಂಡವ್ರಿಗೆ ತಿಂಡಿ ತಗೊಂಬಂದು ತಿಂಡಿ ತಂದು ಕೊಟ್ಟು ಒಳಗೆ ನಾನು ಒಳಗೆ ಓದ್ತಿರ್ಲಿಲ್ಲ. ಯಾಕೋ ಫೋರ್ಸ್ ಮಾಡಿ ಕರೆದ್ರು. ನಾನು ಬರೋಲ್ಲ ಅಂದೆ. ನೀನು ಬರಲೇಬೇಕು ಅಂತಾರೆ. ದಯವಿಟ್ಟು ನೀನು ಖಾಲಿ ಬೀಳ್ತೀನಿ, ನಾನು ನಮ್ಮಮ್ಮ ಖಾಲಿ ಬೀಳ್ಬೇಕು, ನಮ್ಮ ತಾಯಿ ಖಾಲಿ ಬೀಳ್ಬೇಕು. ನಾನು ಮಾತು ಮೀರಿ ಒಳಗೆ ಕೊಟ್ಟದೆ. ಒಳಗೆ ಹೋದಾಗ ಕುತ್ಕೊಂಡೆ ಕೆಲಿಕೆ. ನಮ್ಮಮ್ಮ ಹಿಂಗೆಲ್ಲ ಮಾಡಿಲ್ಲ ಅಂದ್ರು. ಸಿಟ್ಟಿನಾಗ ನಾನೇನು ಮಾಡಿದೆ, ನಮ್ಮ ಅಮ್ಮಂಗೆ ನಾನು ಬದುಕಿದಂಗೆ ಹಿಂಗೆ ಮಾಡಿಲ್ಲ ಅಂತ 2 ಡೇಟ್ ಹೊಡೆದೆ. ಹುಡುಗಿಗೆ ಗಂಡನೂ ಇದ್ದ ಮುಂದೆಗಡೆ, ತಿರ್ಗಾ ಈ ಹೊಡೆದು ಹಿಂಗೆಲ್ಲ ಮಾಡಂಗಿದ್ರೆ ನಮ್ಮ ಮನೇಲಿ ಇರಬೇಡವ ಅಂತ ನಾನು ಆಚೆಗೆ ತಂದುಬಿಟ್ಟೆ. ಆಚೆಗೆ ತಂದು ಬಿಟ್ಟಾಗ ಅಮ್ಮ ಅವ್ಯಾಕ್ಷ ಶಬ್ದಗಳಿಂದ ಬೈತಿತ್ತು, ಸುಳೆ ಮಗನೇ ಹಂಗೆ ಹಿಂಗೆ ಅಂತ. ತಿರ್ಗಾ ಬಂದು ಈಚೆ ಕಡೆ 2 ಡೇಟ್ ಹೊಡೆದೆ, ಹಿಂಗೆಲ್ಲ ಬೈತೀಯ ಅಂತ. ತಿರ್ಗಾ ನನ್ನ ತಮ್ಮ ಏನು ಮಾಡ್ದೆ, ಅದನ್ನು ವಿಡಿಯೋ ಮಾಡಿಬಿಟ್ಟು SP ಅವ್ರಿಗೆ ಕಂಪ್ಲೇಂಟ್ ಮಾಡಿಸ್ರಿ. FIR ಆಗೈತೆ ನನ್ನ ಮೇಲೆ. ನನ್ನ ತಾಯಿ ನೋಡಿದ್ರೆ ಅವ್ನು ಕೇಳೋಂಗಿಲ್ಲ. ಆಯಮ್ಮ ನಮ್ಮ ತಾಯಿ ನೋಡಿದ್ರೆ ಕೇಳೋಂಗಿಲ್ಲ. ನಾನು ಅವಳು ಹೆಂಡತಿ ಹೊಡೆದ್ರೆ ನಾನು ಏನು ಬೇಕಾದ್ರೂ ಆಗ್ಬೋದು. ಇಷ್ಟೇ ಸರ್ ಮ್ಯಾಟ್ರು. ಸೊ ಇವಾಗ ಮನೆ ವಿಚಾರದಲ್ಲಿ ಯಾರು ಬೇಕು ಅಂತ ಹೇಳ್ತಾರದು? ಮನೆ ವಿಚಾರದಲ್ಲಿ ಅವರಿಗೆ ಬೇಕೇ ಬೇಕಂತ ಮನೆ. ನಾವೇನೋ ಅವತ್ತು ಆಸೆ ಪಟ್ಟಿಲ್ಲ. ನಮ್ಮ ತಂದೆಯವ್ರಿಗೆ ಮಾತು ಕೊಟ್ಟಿದ್ದೆ ನಾನು. ನಮ್ಮ ತಂದೆಯವ್ರು ನನ್ನ ಹತ್ರ ಹೇಳಿದ್ರು, ನನ್ನ ಅವ್ರ ಪ್ರೀತಿ ಸೊಸೆದ ಹತ್ರ ಹೇಳಿದರು. ನನ್ನ ಹತ್ರನೂ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಅವರು. ಅವ್ರ ಪ್ರೀತಿ ಸೊಸೆ ಹತ್ರ, ಅಮ್ಮ ನೀವು ಸಾಲನೋ ಪಾಲನೋ ಮಾಡ್ಕೊಂಡಿದ್ರೆ ಆ ಸೈಟ್ ಮೇಲೆ ಲೋನ ಪಾಲನ ಮಾಡ್ಸ್ಕೊಂಡು ನಿಮ್ಮ ಮನೆ ಅಚ್ಚುಕಟ್ಟು ಮಾಡ್ಕೊಟ್ರಮ್ಮ. ಅವ್ರ ಸ್ವಂತ ಅವ್ರ ಸಹಾಯಜಿತ ಅವ್ರ ತಂದೆಯವ್ರು ಕೊಟ್ಟವ್ರ ಆಸ್ತಿ. ಆ ಆಸ್ತಿಲಿ ಒಂದು ಮನೆ ಕಟ್ಕೊಳ್ಳಿ, ನೀವು ನಾವು ಲೋನಿಗೆಲ್ಲ ಸೈನ್ ಹಾಕ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಹತ್ರ ಮಾತಾಡಿದಂತೆ. ಹಂಗಂತ ಹೇಳಿದರು. ಅದ್ರ ಮೇಲೆ ನಾವು ನಮ್ಮಮ್ಮನೂ ಒಪ್ಕೊಂಡು ಸೈನ್ ಹಾಕ್ಕೊಟ್ರು. ಈಗ ಅವರಿಗೆ ಮನೆ ಬಿಟ್ಕೊಡ್ಬೇಕಾರೆ ಏನಂತ ಹೇಳಿದೆ, ನಮ್ಮಮ್ಮನ ನೋಡ್ಕೊಳಂಗಿದ್ರೆ ನೀವು ಬರ್ರಪ್ಪ ಅಂತ ಹೇಳಿದೆ. ಅವನಿಗೆ ಗೊತ್ತಾಯ್ತಾ? ಆ ಮನೆ ಬಿಟ್ಕೊಟ್ರು ಅವ್ರು ನೋಡ್ಕೊಳ್ಳೋ ಶಕ್ತಿ ಇಲ್ಲ. ಅವ್ರು ಏನು ಅವ್ರಿಗೆ ಗೊತ್ತಿಲ್ಲ ಅವ್ರ ಪರಿಸ್ಥಿತಿ. ಅವ್ರಿಗೆ ನೋಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಮಾತಾಡ್ಮೇಲೆ ಈಗ ಮೊನ್ನೆ ಪೇಪರ್ ಇಟ್ಕೊಂಡು ನನಗೆ ಸೈನ್ ಹಾಕ್ಕೊಡು ಅಂತ ಹೋದ್ರಂತೆ. ನಮ್ಮಮ್ಮ ನನ್ನ ದೊಡ್ಡ ಮಗ ಬರೋರು ನಾನು ಸೈನ್ ಹಾಕಲ್ಲ ಅನ್ನೋಕ್ಕೆ ಇಷ್ಟೆಲ್ಲ ಮಾಡೈತಾಯಮ್ಮ. ಆ ವಿಷಯ ಈಗ ಅವ್ರಿಗೆ ನಿಮ್ಮ ತಾಯಿಯವರು ಇವಾಗ ಏನು ಹೇಳ್ತಾರೆ? ನಮ್ಮ ತಾಯಿಯವರು ಇವಾಗ ನಾನು ಅವಳ ಜೊತೆ ಮಾತ್ರ ಇರಲ್ಲಪ್ಪ, ನಾನು ಕರ್ಕೊಂಡು ಹೋಗುವಂಥ ಅವ್ರು ಗಲಾಟೆ ಆಗಿದ್ದ ಸಲ ನಾನು ನಿನ್ನ ಜೊತೆ ಇರ್ತೀನಿ, ನಾನು ಸಾಯೋವರೆಗೂ ನನ್ನ ನೋಡ್ಕೊಂಬಿಡು ಅಂದರು. ಆಯ್ತು ಬಾರಮ್ಮ ನಾನು ನೋಡ್ಕೊತೀನಿ ಅಂತ ನಾನು ಕರ್ಕೊಂಡೋಗಿದ್ದೆ. ಕರ್ಕೊಂಡೋಗಿ 20 ದಿವಸ ಆದಮೇಲೆ ನಾನು ಬಂದೆ ಇಲ್ಲಿಗೆ. ಅಲ್ಲಿವರೆಗೂ ನಾವು ಇಲ್ಲಿಗೆ ಬಂದಿರಲಿಲ್ಲ. ಏಕಾಏಕಿ ಬೀಗ ಹಾಕಿದ್ರು. ಹಿರಿಯ ನಾಗರಿಕ ಠಾಣೆಯಲ್ಲಿ ಎಲ್ಲ ಮುಖ್ಯಕ್ಕೆ ಬರೆದಿದ್ರು. ಏನಂತ, ಇವ್ರು ಇರೋವರೆಗೂ ಈ ಮನೇನ ಭೋಗ್ಯ ಅಥವಾ ಬಾಡಿಗೆ ಕೊಟ್ಟು ಆ ದುಡ್ಡಿನಲ್ಲಿ ಇವ್ರನ್ನ ತೋರ್ಸಕ್ಕಂಥದ್ದು ಅಂತ ಹೇಳ್ಬಿಟ್ಟು ಹೇಳಿಕೆ ತಗೊಂಡು ಎಲ್ಲ ಇದು ಮಾಡಿಕೊಟ್ರಿ, ರುಜು ಹಾಕಿದ್ವಿ. ಆ ಉದ್ದೇಶದಿಂದ ನಾವು 20 ದಿವಸ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು. ನಿನ್ನೆ ರಾತ್ರಿ ಏನಾಯಿತು ಅಂದರೆ, ಅಮ್ಮ ನನ್ನ ಒಂದು ಸತಿ ಮನೆ ತೋರಿಸು ಅಂದರು. ಏನಂದರೆ ಅಲ್ಲೇ 20 ದಿವಸ ಆಯಿತು. ನನ್ನ ಮನೆಗೆ ನಾನು ಕರ್ಕೊಂಡು ಹೋಗಿ ಒಂದು ಸತಿ ತೋರಿಸ್ಕೊಂಡು ಕರ್ಕೊಂಬಂದು ಇಲ್ಲಿ ಗೇಟಿಗೆಲ್ಲ ಬೀಗ ಹಾಕಿದ್ರು. ಯಾರು ಬೀಗ ಹಾಕಿದ್ರು ಅಂತ ಕೇಳಿದರೆ ಯಾರೂ ಹೇಳಲಿಲ್ಲ. ಈಗ ಅವ್ರ ಮನೆಗೆ ಅವ್ರು ಬೀಗ ಹಾಕ್ಕೊಂಡು ನಮ್ಮ ಮನೆಗೆ ಬೀಗ ಹಾಕೋಕ್ಕೆ ಯಾರು ಉದ್ದೇಶಪೂರ್ವಕವಾಗಿ ಬರ್ತಾರೆ. ಅಮ್ಮ ಯಾರೋ ಬೀಗ ಹಾಕಿರೋದಕ್ಕೆ ಅವರು ಹೊಡೆದಾಕಪ್ಪ ನನ್ನ ಮನೆ ಒಳಗೆ ಹೋಗ್ಬೇಕು ಅಂದರು. ನಾವು ಬೀಗ ಚಚ್ಚಿ ಒಳಗೆ ಹೋಗಿದ್ದೀವಿ ನಮ್ಮ ಮನೆಗೆ. ಯಾಕಂದರೆ ನಮ್ಮ ಮನೆಗೆ ಯಾರೂ ಬೀಗ ಹಾಕೋಕ್ಕೆ ರೈಟ್ಸ್ ಇಲ್ಲ. ಹಾಗಾಗಿ ನಾವು ಒಳಗೆ ಹೋದ್ವಿ. ಒಳಗೆ ಹೋಗಿ ನಮ್ಮ ಅಜ್ಜಿ ಮಲಗಿಸ್ಕೊಂಡಿದ್ದಾಗ ನಮ್ಮಮ್ಮನ್ನ ಇವ್ರು ಈಚೆ ಕಡೆಯಿಂದ ಬಂದು ಬೀಗ ಹಾಕಿದ್ರು. ಇಷ್ಟೇ ಸರ್ ನಡೆದಿದ್ದು. ಈಗ ಆಸ್ತಿ ವಿಷಯದಲ್ಲಿ ಅವ್ರಿಗೆ ಆಸ್ತಿ ಬೇಕೇ ಬೇಕಂತೆ. ಅವ್ರಿಗೆ ತಾಯಿ ಬೇಡವಂತೆ. ನನಗೆ ತಾಯಿ ಬೇಕು, ನಾನು ಆಸ್ತಿ ಬೇಡ ಬೇಕಾರೆ ನನಗೆ. ತಾಯಿ ನೀವು ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋಗ್ತೀನಿ ಸರ್. ಬಂದರೆ ಕರ್ಕೊಂಡು ಹೋಗ್ತೀನಿ. ಅವರು ಇಷ್ಟ ಅದು. ಇವಾಗ ಅವನು ಯಾವ ಥರ ಲೋನ್ ತಗೊಂಡವನು, ನಾನು ಅದೇ ಥರ ಇವಾಗ ಲೋನ್ ತಗೊಳ್ಬೇಕು ಮನೆ ಮೇಲೆ. ಆಮೇಲೆ ನೀನು ಏನಾರ ಮಾಡ್ಕೋ, ನೀನು ಯಾರ್ಗನ ಬರ್ಕೋ, ಏನೇನು ಸಾಲ ಮಾಡಿದ್ದೀನಿ ಹಿಂಗೈತೆ ಕಣಮ್ಮ, ನಾನು ತೀರ್ಸಿದ್ದೀನಿ, ನಿಮ್ಗೆ ಧೈರ್ಯ ಐತಪ್ಪ, ಅದಕ್ಕೆ ಸೈನ್ ಹಾಕ್ಬಿಡ್ತೀಯ. ಈಗ ನಾನು ತೀರ್ಸ್ಕೊತೀನವ ಅದೇ ಥರನೇ. ಈಗ ಸೈನ್ ಹಾಕೋಬೇಕಂತೆ ನೋಡೋದು ಅಷ್ಟೇ. ಆಮೇಲೆ ನೀನು ಇಷ್ಟ. ಆಮೇಲೆ ತೀರಿದ ಮೇಲೆ ಇಬ್ಬರು ಏನಾರ ಮಾಡ್ಕೊಳ್ಳಿ. ಅದು ನೀನು ಯಾರಿಗೆ ಬರ್ತೀಯ ಅವ್ರಿಗೆ. ಈಚೆ ಕಡೆ ಇಬ್ಬರು ಕೂತಿಗೆ ಅಮ್ಮ ಅವ್ನಿಗೆ ಮನೆ ಬೇಕಂತ, ಅವ್ನು ಪಾಲ್ ಪಟ್ಟಿ ಬಸ್ಬಿಡು, ಅವ್ನ ಮನೆ ಅವ್ನಿಗೆ ಕೊಟ್ಬಿಡು ಅಂತ ಹೇಳಿನ ಇಲ್ವಾ? ಅವ್ನ ಮುಂದೆ ಹೇಳಿದೇನೋ ನಾನು. ವಿಭಾಗ ಪತ್ರ ಬರ್ಸಕ್ಕೆ ನಮಗೆ ಆಗಲ್ಲ ಅಂದ್ರೆ ನಾನು ಏನೋ ಮಾಡಲಿ, ನಾನು ಬರ್ಸ್ಕೊಳ್ತೀನಿ. ವಿಭಾಗ ಪತ್ರ ಬರ್ಕೊಂಡಿಲ್ಲ ಅಂದ್ರೆ ಮಾತ್ರ ಎಲ್ಲಿ ಹೊರಬಿಡೋದು ಆಸ್ತಿ. ಅವ್ನು ಬೇರೆ ತಗೊಂಡೋಗ್ಬಿಟ್ಟು ನಿನಗೆ ನನ್ನ ಮೇಲೆ ಧೈರ್ಯ ಐತೆ. ನನ್ನ ಮಗ ಏನಾರ ಮಾಡಿ
ಅವ್ನ ಜೀವನ ಕಿಡ್ನಿನಾಗ ಮಾಡಿ ಸಾಲ ತೀರ್ಸ್ಕೊಂತಾನೆ ಅಂತ ಧೈರ್ಯ ಇದ್ದಿದ್ದಕ್ಕೆ ನೀನು ಸೈನ್ ಹಾಕ್ಬಿಟ್ಟಿದ್ದೆ. ಈಗ ಅವನು ಹಿಂಗಾಗೈತೆ ಪರಿಸ್ಥಿತಿ. ಏನು ಕತೆ ಮಾಡ್ತೀನಿ ನೋಡು. ಈಗ ನೋಡು ಆಗ್ತಿರೋದೆ ಇನ್ನು ಒಬ್ಬಳೇ ಇರೋಕ್ಕೆ ನಾನು ಬಿಡಲ್ಲ. ನನಗೆ ನೀನು ಆಸೆನೂ ಬೇಡ. ನಾನು ಅವತ್ತು ಏನು ಆಸೆ ಪಟ್ಟನ ಭಾಗ್ಯಮ್ಮ ಅಂತೇಳಿ ರಾಷ್ಟ್ರೀಯ ಮಾನವ ಹಕ್ಕುಗಳು ಮಹಿಳಾ ಸಬಲೀಕರಣ ಹಾಗೂ ಮಾನವ ಹಕ್ಕುಗಳ ಪರಿಷತ್ ಇದರಿಂದ ನಾನು ಭಾಗ್ಯಮ್ಮ ಬಿ ಅಂತ ಹೇಳ್ಬಿಟ್ಟು ರಾಜ್ಯ ಮಹಿಳಾ ಅಧ್ಯಕ್ಷೆ. ನನಗೆ 2ನೇ ತಿಂಗಳು 2026ರಂದು ನನಗೆ ಒಂದು ಕರೆ ಬರುತ್ತೆ. ಶ್ರೀನಿವಾಸನವರು ಕರೆ ಮಾಡ್ತಾರೆ. ಹೀಗೆ ನಮ್ಮ ತಾಯಿಗೆ ಈ ಥರ ಸಮಸ್ಯೆ ಆಗಿದೆ ಮೇಡಮ್, ನಮಗೆ ಅವರು ಇದಾಗಿದೆ, ನೀವು ದಯವಿಟ್ಟು ನನಗೆ ಸಹಾಯ ಮಾಡಬೇಕು, ನೀವು ನನಗೆ ಸಹಾಯ ಮಾಡಿದ್ರೆ ನನ್ನ ತಾಯಿದು ಜೀವ ಉಳಿಯುತ್ತೆ ಅಂತೇಳಿ ನನಗೆ ಒಂದು ಕಾಲ್ ಮಾಡ್ತಾರೆ. ನಾನು ಸ್ವಲ್ಪ ಬ್ಯುಸಿ ಇದೆ, ಬರೋಕ್ಕಾಗಲಿಲ್ಲ. ಆಮೇಲೆ ಸಂಜೆ ಒಂದು 4:30-5 ಗಂಟೆಗೆ ಅವ್ರನ್ನ SP ಸಾಹೇಬ್ರ ಆಫೀಸ್ ಹತ್ರ ಕರೆಸಿ ಅವ್ರನ್ನ ಒಂದು ಫಸ್ಟ್ ಅವ್ರು ಕೇಳ್ತೀನಿ ಏನು ವಿಚಾರ ಅಂತೇಳಿ. ಅವರು ಹೇಳ್ತಾರೆ, ಈಗ ಅವ್ರ ತಂದೆ ತಾಯಿಗೆ ಇಬ್ಬರು ಪಾರ್ವತಮ್ಮ ಅಂತೇಳಿ ನನಗೆ ಕಂಪ್ಲೇಂಟ್ ಕೊಟ್ಟರು. ಆ ತಾಯಿ ಹೆಸರು. ಅವ್ರ ಗಂಡ ಬಂದು ಟೈಲರ್ ಅಂತೆ. ಆ್ಯಕ್ಚುಲಿ ಅವ್ರಿಗೆ ಒಂದು ಕಣ್ಣಿಲ್ಲದೆ ಅವರು ಈ ಮನೆ ಮತ್ತು ಈ ಜಾಗ ಎರಡನ್ನೂ ಕೂಡ ಬಟ್ಟೆ ಒಂದು ಸಂಪಾದನೆ ಮಾಡಿರ್ತಾರೆ. ಸ್ವಯಾರ್ಜಿತ ಆಸ್ತಿ ಅದು. ಆದರೆ ಅಣ್ಣ ತಮ್ಮಂದಿರು ಇಬ್ಬರಿಗೂ ಏನು ಮಾಡ್ತಾರೆ, ಅಣ್ಣ ಬೇರೆ ಹೋಗಿರ್ತಾರೆ ಆಲ್ರೆಡಿ. ಅಂದರೆ ಇವರು ತಮ್ಮಂಗೆ ಬಿಟ್ಬಿಟ್ಟು ನೋಡ್ಕೊತೀನಿ ಅನ್ನೋ ಉದ್ದೇಶಕ್ಕೋಸ್ಕರ ಬಿಟ್ಟು ಹೋಗಿರ್ತಾರೆ. ಆದರೆ 2ನೇ ಮಗ ಕುಮಾರ್ ಅನ್ನೋರು ಹೆಂಡತಿ ಬಂದು ರಂಜಿತಾ ಅಂತ ಹೇಳಿ ಅವ್ರು ಈ ಥರ ಎಲ್ಲ ಸಮಸ್ಯೆ ಹೇಳ್ಕೊಂಡಾಗ ರಂಜಿತಾ ಅನ್ನೋರ ಮೇಲೆ ನಾವು ಆರೋಪ ಮಾಡಿ ನಾವು ಯಾವ ಥರ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿಸ್ತೀವಿ. ಆದರೆ ಕಂಪ್ಲೇಂಟ್ ಮಾಡಿಸಿ 2 ಡೇಸ್ ಏನು ಮಾಡ್ತಾರೆ, ಅವರು ಮನೆಗೆ ಏಕಾಏಕಿ ಬೀಗ ಹಾಕ್ಕೊಡ್ತಾರೆ. ಈ ಅಜ್ಜಿ ಡಯಾಲಿಸಿಸ್ ಮಾಡ್ಸೋಕ್ಕೆ ದೊಡ್ಡ ಮಗ ಕರ್ಕೊಂಡು ಹೋಗಿರ್ತಾರೆ ಶ್ರೀನಿವಾಸ. ಅದಕ್ಕೆ ಕರ್ಕೊಂಬಂದು ಬರೋಕ್ಕೆ ಅಂದರೆ ಬೀಗ ಹಾಕ್ಬಿಡ್ತಾರೆ. ಬೀಗ ಹಾಕಿದ್ರಲ್ಲ, ಯಾಕಮ್ಮ ಹಾಕಿದ್ರೆ ಅಂತ ಕೇಳೋಕೆ ಹೋದರೆ ಹಾಕಿ ನನಗೆ ಕಾಲ್ ಮಾಡಿದಾಗ ಶ್ರೀನಿವಾಸ ಅವ್ರು ಹೇಳ್ತಾರೆ, ಬೀಗ ಹಾಕಿದರೆ ನಮ್ಮ ತಾಯಿ ಒಳಗಡೆ ಸಾಯಬೇಕು, ನನ್ನ ಕೊನೆ ಆಸೆ ಅಂತ ಹೇಳ್ತಾ ಇದ್ದಾರೆ, ಏನು ಮಾಡಲಿ ಮೇಡಮ್ ಅಂತ ಅಂದರು. ಒಂದು ಮನೇಲೇ ನನ್ನ ಅಂತಿಮ ಆಗಬೇಕು, ನನ್ನ ಕೊನೆ ಆಸೆ ಅಂತ ಅಜ್ಜಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರಲ್ವ. ಬಂದರೆ ಇಲ್ಲಿ ಅವರ ಚಿಕ್ಕ ಸೊಸೆ ಬಂದು ಏನು ರಂಜಿತಾ ಮತ್ತು ಅವರ ಯಜಮಾನರು ಕುಮಾರ್ ಅವರು ಲಾಕ್ ಮಾಡಿರ್ತಾರೆ. ಲಾಕ್ ಯಾಕೆ ಮಾಡಿದ್ದಾರೆ ಅಂತ ಕೇಳಿದ್ರೆ, ನಮಗೆ ಏನು ವಯಸ್ಕರ ಹಿರಿಯ ನಾಗರಿಕ ಇದರಿಂದ ಸ್ಟೇ ಸಿಕ್ಕಿದೆ ನಮಗೆ, ಅದಕ್ಕೆ ನಾವು ಲಾಕ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಬಟ್ ಅದು ಸುಳ್ಳು ಸ್ನೇಹಿತರೆ. ಯಾಕೆಂದರೆ ಅದು ಯಾವುದೇ ಕಾರಣಕ್ಕೂ ಸ್ಟೇ ಆಗಿಲ್ಲ ಸರ್, ಅದು ಸುಳ್ಳು ಮಾಹಿತಿ. ಸುಮ್ಮನೆ ಬೀಗ ಇವ್ರು ಒಳಗಡೆಗಿದ್ದಾಗ ಏನು ಮಾಡಿಬಿಡ್ತಾರೆ, ಬೀಗ ಹಾಕೊಂಡ್ಬಿಟ್ಟು ಆಚೆ ಬೀಗ ಕುತ್ಕೊಂಡು ಕುಂತಿರ್ತಾರೆ. ನಾನು ಇಲ್ಲಿಗೆ ಬಂದು ಕ್ಷಣಕ್ಕೆ ಬಂದು ಕೇಳಿದಾಗ ಅಜ್ಜಿ ಇವಾಗಲೂ ಕೂಡ ಹೇಳ್ತಾ ಇದೆ, ನನ್ನ ಸ್ವಯದ ಆಸ್ತಿ ನನ್ನ ಗಂಡ ಸಂಪಾದನೆ ಮಾಡಿದ್ದಾರೆ, ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀವಿ, ನಾನು ಬದುಕಿರೋವರೆಗೂ ನಾನು ಇದರಲ್ಲೇ ಸಾಯಬೇಕು, ನನ್ನ ಕೊನೆ ಆಸೆ ಇದು, ನನಗೆ ಅವಕಾಶ ಮಾಡಿಕೊಡಿ ಅಂತ ಅಜ್ಜಿ ಮತ್ತೊಮ್ಮೆ ನಾನು ಕೇಳ್ಕೊಂಡಾಗ ಏನು ಮಾಡ್ತೀನಿ, ಅಜ್ಜಿನ ಒಳಗಡೆ ಮಲಗಿದ್ದಾರೆ. ನಾನೀಗ ಎಲ್ಲರಿಗೂ ಹೇಳೋದಷ್ಟೇ, ನನ್ನ ತಮ್ಮಂದಿರಿಗೂ ಅಷ್ಟೇ, ಅಜ್ಜಿ ಸತ್ತ ಮೇಲೆ ಆ ನ್ಯಾಯ ಈ ಸಂಬಂಧಪಟ್ಟ ಏನು ಇಲಾಖೆಯರಾಗಿರ್ಬೋದು, ಅಧಿಕಾರಿಗಳಿಗಾಗಿರ್ಬೋದು, ಅಥವಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ. ಆ ಅಜ್ಜಿ ಏನಾದರೂ ಕೊನೆ ಉಸಿರು ಎಳೆಯೋವರೆಗೂ ಆ ಮನೇಲಿ ಇರೋಕ್ಕೆ ಅವಕಾಶ ಮಾಡಿಕೊಡಿ. ಅವ್ರ ನಂತರ ಸೊ ಅಜ್ಜಿಗೆ ಇವಾಗ 2 ಕಿಡ್ನಿ ಫೇಲ್ ಆಗಿದೆ. 2 ಕಿಡ್ನಿ ಫೇಲ್ ಆಗಿದೆ ಸರ್ ಅವ್ರಿಗೆ. ಸೊ ಡಯಾಲಿಸಿಸ್ ಖರ್ಚು ವೆಚ್ಚ ಯಾರು ನೋಡ್ತಾ ಇದ್ದಾರೆ? ಈಗ ಸದ್ಯದಲ್ಲಿ ಇಬ್ಬರು ಸಾಲ ಮಾಡಿ ಮಕ್ಕಳು ನೋಡ್ತಿರಂತೆ. ಈ ಚಿಕ್ಕ ಸೊಸೆ ನೋಡ್ತಿದ್ದಾಗ ಏನು ಮಾಡ್ತಿದ್ದಾಳೆ, ಈ ನೋಡ್ತಾ ಇದ್ದೀನಲ್ಲ ಖರ್ಚಿಗೆ ಸೈನ್ ಮಾಡು, ಎಲ್ಲ ಸಾಲ ಮಾಡಿದ್ದೀನಿ ಅಂತೇಳಿ ಪೇಪರ್ ತೊಗೊಂಬಂದು ಟಾರ್ಚರ್ ಕೊಡ್ತಾರೆ, ಕುತ್ತಿಗೆ ಇಸ್ಕೊಂಡು ಬರ್ತಾರೆ ಅಂತ ಹೇಳಿ ದೊಡ್ಡ ಮಗನ ಕರೆಸಿ ಹೊರಟೋಗಿರ್ತಾರೆ ಅಜ್ಜಿ ದೊಡ್ಡ ಮಗನ ಮನೆಗೆ. ಈಗ ಇವರು ಅಪವಾದ ಏನಂತಂದರೆ, ಅವ್ರ ಮನೆಗೆ ಹೋಗಿದ್ದಾರೆ, ಆಸ್ತಿ ಎಲ್ಲ ಬರ್ಸ್ಕೊಂಬಿಡ್ತಾರೆ, ನಮಗೆ ನಾವು ಸಾಲ ಮಾಡಿದ್ದೀವಿ, ಲೋನ್ ತಕ್ಕೊಡ್ರಿ, ನಾವು ನನಗೂ ಇರಬೇಕು ಅಂತೇಳಿ ಈಗ ಇವ್ರು ಹಿಂಸೆ ಕೊಡ್ತಾ ಇದ್ದಾರೆ. ಈಗ ಅಜ್ಜಿ ಪಾಪ ಅವ್ರಿಗೆ ಆ್ಯಕ್ಚುಲಿ ಅವ್ರ ಏನು ಇದಿದೆ ಅವ್ರ ಕಾರ್ಯಗಳನ್ನೇ ಅವ್ರು ಮಾಡ್ಕೊಳಕ್ಕಾಗ್ತಾಯಿಲ್ಲ. ಅವ್ರೊಂದು ವಾಶ್ರೂಮ್ ಹೋಗೋಕ್ಕಾಗಲ್ಲ, ಬೆಡ್ ರಿಡನ್ ಇದ್ದಾರೆ, ಅವ್ರಿಗೆ ಯಾರು ಒಬ್ಬರು ಸಹಾಯ ಬೇಕೇ ಬೇಕು. ಇಂಥ ಸಂದರ್ಭದಲ್ಲಿ ಇಬ್ಬರು ಮಕ್ಕಳುಗಳು ಈ ಥರ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಹೇಳೋದಷ್ಟೇ, ನಾನು ಹಿರಿಯ ನಾಗರಿಕರಿಗಾಗಿರ್ಬೋದು, ನಮ್ಮ ವರಿಷ್ಠ ಅಧಿಕಾರಿಗಳಿಗಾಗಿರ್ಬೋದು, ಸಂಬಂಧಪಟ್ಟ ಇಲಾಖೆಯವರಿಗೆ ಆ ಅಜ್ಜಿ ಕೊನೆ ಉಸಿರು ಗಂಡನ ಮನೇಲಿ ಬಿಡಬೇಕು ಅಂತ ಇದೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ ಅಂತ.